हरि ओम। अतिमततमो गिरि समिति विभेदन पितामह भूतिद गुणगणनिलय शुभतम कथाशय परम सदोदित जगदेक कारण राम रमारमण विधि भव मुख सुर सतत सुवंदित रमा मनोवल्लभ भव मम शरणम् शुभतम कथाशय परम सदोदित जगदेक कारण राम रमारमण अगणित गुणगणमय शरीर हे विगणित गुणेतर भव मम शरणम् शुभतम कथाशय परम सदोदित जगदेक कारण राम रमारमण अपरिमित सुख निधि विमल सुदेह हे विगत सुखेतर भव मम शरणम् शुभतम कथाशय परम सदोदित जगदेक कारण राम रमारमण प्रचलित जल विहरण शाश्वत सुखमय मीन हे भव मम शरणम् शुभतम कथाशय परम सदोदित जगदेक कारण राम रमारमण सुरदितिज सुबल विलुलित मंदर धर पर कूर्महे भव मम शरणम् शुभतम कथाशय परम सदोदित जगदेक कारण राम रमारमण सगिरिवर धरातल वह सुसूकर परम विबोध हे भव मम शरणम् शुभतम कथाशय परम सदोदित जगदेक कारण राम रमारमण अतिबलदिति सुत हृदय विभेदन जय हरे मल भव मम शरणम् शुभतम कथाशय परम सदोदित जगदेक कारण राम रमारमण बलिमुखदिति सुत विजय विनाशन जगदवनाजित भव मम शरणम् शुभतम कथाशय परम सदोदित जगदेक कारण राम रमारमण अविजित कुनृपति समिति विखंडन रमावर वीरप भव मम शरणम् शुभतम कथाशय परम सदोदित जगदेक कारण राम रमारमण खरतर निशिचर दहन परामृत रघुवर मानद भव मम शरणम् शुभतम कथाशय परम सदोदित जगदेक कारण राम रमारमण सुललित तनुवर वरद महाबल यदुवर पार्थप भव मम शरणम् शुभतम कथाशय परम सदोदित जगदेक कारण राम रमारमण दितिसुत विमोहन विमल विबोधन परगुण बुद्ध हे भव मम शरणम् शुभतम कथाशय परम सदोदित जगदेक कारण राम रमारमण कलिमल हुत वह सुभग महोत्सव शरणद कल्कीश भव मम शरणम् शुभतम कथाशय परम सदोदित जगदेक कारण राम रमारमण अखिल जनि विलय पर सुख कारण पर पुरुषोत्तम भव मम शरणम् शुभतम कथाशय परम सदोदित जगदेक कारण राम रमारमण इति तव नुतिवर सततरतेर्भव सुशरण मुरुसुख तीर्थ मुनेर्भगवन् इति ಶ್ರೀಮದಾನಂದ ನಿರಂಜನಂ ಶ್ಲೋಕದ ಭಾವಾರ್ಥವನ್ನು ಮತ್ತೆ ಬೇರೆ ಯಾರಾದ್ರೂ ಹೇಳ್ತೀರಿ ಅಂತಂದ್ರೆ ಹೇಳಬಹುದು. ಯಾರ್ಯಾರು ನೋಡಿರ್ತೀರೋ ಇದ್ರ ಮುಂದಿಂದ ನೋಡಿದ್ರಿ ಅಂತಂದ್ರೆ ಅದನ್ನ ಹೇಳಿಕ್ಕೂ ಅವಕಾಶ ಇದೆ, ಇದನ್ನ ಹೇಳಿಕ್ಕೂ ಅವಕಾಶ ಇದೆ. ಖಂಡಿತವಾಗಿ ಎಲ್ಲರೂ ಹೇಳಬಹುದು, ಸಮಯ ಇದೆ ಅದರಿಂದ. ಹೇಳಿ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಆದ್ಯಾದಿ ವರದೇಶ ವರಪ್ರದಂ ಸ್ತುತಿಸಲು ವಂದಿಸಲು ಯೋಗ್ಯನಾದವನು ಆನಂದಾದಿ ಗುಣಗಳ ವಿಶಿಷ್ಟನು ಜ್ಞಾನ ಮತ್ತು ಪ್ರಾಣವನ್ನು ಕೊಡುವವನು
ದೋಷರಹಿತನು ಬ್ರಹ್ಮಾದಿ ದೇವತೆಗಳಿಗೆ ವರವನ್ನು ಕೊಡುವವನು ಆದ ವಾಸುದೇವನನ್ನು ನಾನು ನಮಸ್ಕರಿಸುತ್ತೇನೆ. ಶ್ರೇಯಿಕಯ ಸಜ್ಜನರು ಯಾವಾಗಲೂ ಚಿಂತಿಸುವ ತೆಳುವಾದ ಪಟ್ಟೆ ಎಲ್ಲವನ್ನೂ ಧರಿಸುವ ಮೂರು ರೇಖೆಗಳಿಂದ ಸನ್ನಿಹಿತವಾದ ಯಾವಾಗಲೂ ಶ್ರೀಯಿಂದ ಆಲಂಗಿತವಾದ ಸರ್ವೇಶ್ವರನ ಹೊಟ್ಟೆಯನ್ನು ನಮಸ್ಕರಿಸುತ್ತೇನೆ. ಹೌದು. ಸಾಂಬ ಉಪಾಧ್ಯಾಯ ಅವ್ರು ಹೇಳ್ತೀರಾ? ಈ ಶ್ಲೋಕಕ್ಕೆ ಹೇಳ್ತೇನೆ ಗುರುಗಳೇ. ಯೋ ನಮಃ ಹರಿ ಓಂ. 9ನೇ ಅಧ್ಯಾಯದ 3ನೇ ಶ್ಲೋಕ. ಅಗಣಿತ ಗುಣಗಣಮಯ ಶರೀರ ಹೇ ವಿಗಣಿತ ಗುಣೇತರ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಇದರಲ್ಲಿ ಅಗಣಿತ ಗುಣಗಣಮಯ ಶರೀರ, ಪರಮಾತ್ಮನ ಶರೀರ ಅಪರಿಮಿತವಾದಂತಹ ಗುಣಗಳೇ ಪರಮಾತ್ಮನ ಶರೀರ. ಅವನ ಶರೀರದಲ್ಲಿ, ಆ ಜೀವನಲ್ಲಿ ಅಷ್ಟು ಗುಣಗಳಿವೆ ಅಂತ ನಾವು ಹೇಳ್ತೇವೆ. ಹಾಗಲ್ಲ. ಹೊರತಾಗಿ ಪರಮಾತ್ಮನ ಶರೀರವೇ ಅಪ್ರಾಕೃತವಾದಂತಹದ್ದು, ಚಿನ್ಮಯವಾದಂತಹ ಶರೀರ. ಆ ಗುಣಗಳೇ ಮೂರ್ತಿವೆತ್ತಂತೆ ಮೂರ್ತಿಯಾಗಿ ಇದೆ. ಆ ಗುಣಗಳು ಎಷ್ಟು? 1, 2, 3 ಹೀಗಲ್ಲ, ಅಗಣಿತ ಗುಣಗಣ. ಅವುಗಳನ್ನ ಎಣಿಸ್ಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಲೆಕ್ಕಕ್ಕೆ ಸಿಗದೇ ಇರುವಂತಹ ಗುಣಗಳ ಸಮುದಾಯ ಪರಮಾತ್ಮ. ಅಪರಿಮಿತವಾದಂತಹ ಗುಣಗಳ ಸಮುದಾಯವನ್ನ ತನ್ನ ಶರೀರವನ್ನಾಗಿಕೊಂಡಿರುವಂತಹ ಆ ಪರಮಾತ್ಮ ನಮಗೆ ಗುಣಗಣಮಯ ಶರೀರ ಹೇ ವಿಗಣಿತ ಗುಣೇತರ ಭವ ಮಮ ಶರಣಂ. ಬಹಳ ಗುಣಗಳಿವೆ, ಆದ್ರೆ ದುರ್ಗುಣಗಳು ನಮ್ಮಲ್ಲಿ ಇರತ್ತೆ. ಎಷ್ಟೋ ಗುಣಗಳಿರುವಂತಹ ಸಜ್ಜನರಲ್ಲೂ ಕೂಡ ಅಲ್ಪ ಸ್ವಲ್ಪ ದುರ್ಗುಣಗಳು ನಮಗೆ ಲೋಕದಲ್ಲಿ ಕಾಣಸಿಗತ್ತೆ. ಹಾಗೆ ಪರಮಾತ್ಮನಲ್ಲೂ ಕೂಡ ಅಪರಿಮಿತವಾದಂತಹ ಗುಣಗಳು ಇವೆ ಅಂತಾದಲ್ಲಿ ಸ್ವಲ್ಪವಾದ್ರೂ ದುರ್ಗುಣಗಳಿವೆಯೋ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವಿಗಣಿತ ಗುಣೇತರ. ದೋಷಗಳು ಸ್ವಲ್ಪವೂ ಇಲ್ಲ. ವಿಗಣಿತ ಗುಣೇತರ, ನಿರ್ದೋಷನಾಗಿದ್ದಾನೆ. ಗುಣ ಯಾವ್ಯಾವ್ದಿದೆಯೋ ಎಲ್ಲ ಗುಣಗಳು ಇವೆ. ದೋಷಗಳು ಅಂತ ಯಾವ್ದು ಜಗತ್ತಿನಲ್ಲಿದೆಯೋ ಆ ಯಾವ ದೋಷಗಳು ಇಲ್ಲ. ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ. ಇಂತಹ ಪರಮಾತ್ಮನೇ ನೀನು ನನಗೆ ನಿಯಾಮಕನಾಗಿರೋ, ನೀನು ನನಗೆ ರಕ್ಷಕನಾಗಿರೋ. ಇಂತಹ ನೀನು ನನಗೆ ರಕ್ಷಕನಾಗಿದ್ದೀ ಅಂತಾದ್ರೆ ನನಗೆ ಎಷ್ಟೇ ದೋಷಗಳು ಬರಲಿ, ಆ ಎಲ್ಲ ದೋಷಗಳನ್ನ ಪರಿಹಾರ ಮಾಡುವವನಾಗಿದ್ದಿ. ನಮಗೆ ನೀನು ಗುಣಪೂರ್ಣ ಅಂತ ಚಿಂತನೆ ಮಾಡೋದ್ರಿಂದ ನಮ್ಮಲ್ಲಿ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಗುಣಗಳು ಬಂದು ತುಂಬಲಿಕ್ಕೆ ಅವಕಾಶವೂ ಆಗತ್ತೆ. ಹಾಗಾಗಿ ನೀನು ಗುಣಪೂರ್ಣ ಮತ್ತು ನಿರ್ದುಷ್ಟನಾಗಿದ್ದಿ. ನಿನ್ನನ್ನು ನಾನು ಗುಣಪೂರ್ಣ ನಿರ್ದುಷ್ಟ ಅಂತ ಉಪಾಸನೆ ಮಾಡ್ತಾ ಇದ್ದೇನೆ. ಇಂತಹ ನೀನು ನನಗೆ ರಕ್ಷಕನಾಗಿರು. ನೀನು ಸಾಮಾನ್ಯನಲ್ಲ. ಶುಭತಮ ಕಥಾಶಯ ಪರಮ ಸದೋದಿತ. ನಿನ್ನ ಕಥೆಗಳನ್ನ ಕೇಳ್ತಾ ಇದ್ರೆ ನಮ್ಮ ಕರ್ಮಗಳು ಅಂತೇನಿವೆಯೋ ಆ ಕರ್ಮಗಳೆಲ್ಲ ಒಣಗಿ ಸುಟ್ಟು ಭಸ್ಮವಾಗಿ ಹೋಗಿಬಿಡತ್ತೆ. ಶುಭತಮ,
ಕೇಳಿದವರಿಗೆ ಮಂಗಳವನ್ನುಂಟು ಮಾಡುವಂತಹ ಅಪೂರ್ವವಾದಂತಹ ಕಥಾನಕಗಳುಳ್ಳವನು ನೀನು. ಪರಮ ಸರ್ವೋತ್ತಮನಾದಂತಹ ವ್ಯಕ್ತಿಯೂ ನೀನಾಗಿದ್ದೀಯಾ. ಸದೋದಿತ ವೇದಗಳು ಅಂತ ಯಾವುದು ಸದ್ವೇದಗಳು ಅಂತಿವೆಯೋ, ಸದಾಗಮಗಳು ಅಂತಿವೆಯೋ, ಇತಿಹಾಸ ಪುರಾಣಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರಗಳು, ಬ್ರಹ್ಮಸೂತ್ರಗಳು, ಚತುರ್ವೇದಗಳು ಅಂತ ಏನಿವೆಯೋ ಇವು ಎಲ್ಲದರಿಂದ ಪ್ರತಿಪಾದ್ಯನಾದವನು ನೀನಾಗಿದ್ದೀಯಾ. ಜಗದೇಕ ಕಾರಣ, ಈ ನಮಗೆ ಕಣ್ಣಿಗೆ ಕಾಣುವ ಕಿವಿಯಿಂದ ಕೇಳುವ ಯಾವ ಯಾವ ಜಗತ್ತು ಅಂತಿದೆಯೋ ಈ ಇಡೀ ಜಗತ್ತಿಗೆ ಪ್ರಧಾನ ಕಾರಣನಾಗಿದ್ದೀಯಾ ರಾಮ. ಸಂತೋಷವನ್ನು ಕೊಡುವವನಾಗಿದ್ದೀಯಾ. ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮಃ. ರಾಮ ಅನ್ನೋ ಹೆಸರು ಯಾರಿಂದ ಯೋಗಿಗಳೆಲ್ಲ ಸಂತೋಷವಾಗಿ ಇರ್ತಾರೋ ಅವನನ್ನ ರಾಮ ಅಂತ ಕರೀತಾರೆ. ಪರಮಾತ್ಮನಿಂದ ಅವತಾರ ಮಾಡಿದಾಗ, ಪರಮಾತ್ಮನೇ ರಾಮರೂಪವನ್ನು ತಾಳಿ ಬಂದಾಗ, ಕೃಷ್ಣನಾಗಿ ಬಂದಾಗ, ಯಜ್ಞ ಯಾಗಾದಿಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಂತಹ ವ್ಯಕ್ತಿಗಳೆಲ್ಲರೂ ಕೂಡ ನಾಶವಾದರೂ ಯೋಗಿಗಳೆಲ್ಲ ಈ ಪರಮಾತ್ಮನಿಂದಾಗಿ ಸಂತುಷ್ಟರಾಗಿ ಇದ್ದಾರೆ. ಇಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ರಾಮ ರಮಾ ರಮಣ ಲಕ್ಷ್ಮೀಪತಿಯಾದಂತಹ ನಾರಾಯಣನೇ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಅಗಣಿತ ಗುಣಗಣ ಮಯ ಶರೀರ ಹೇ. ಅಗಣಿತ ಗುಣಗಣ, ಅಗಣಿತ ಮಿತಿ ಇಲ್ಲದಷ್ಟು ಗುಣಗಳ ಸಮುದಾಯವೇ ಶರೀರವಾಗಿ ಉಳ್ಳಂತಹ ಹೇ ವಿಗಣಿತ ಗುಣೇತರ, ಗುಣಗಳಿಗಿಂತ ಇತರವಾದ, ಗುಣಗಳಿಗಿಂತ ಭಿನ್ನವಾದದ್ದು ಯಾವುದು ಅಂದ್ರೆ ದೋಷಗಳು. ಆ ದೋಷಗಳು ವಿಗಣಿತ ಇಲ್ಲದೇ ಇರುವಂತಹದ್ದಾಗಿದೆ. ಪರಮಾತ್ಮನಲ್ಲಿ ಆ ಗುಣಕ್ಕಿಂತ ಇತರವಾದ ದೋಷಗಳು ಯಾವುದೂ ಇಲ್ಲ. ಅಂತಹ ಪರಮಾತ್ಮನೇ ನನಗೆ ರಕ್ಷಕನಾಗಿರು. ವಿಗಣಿತ ಗುಣೇತರ ಭವ ಮಮ ಶರಣಂ, ನನಗೆ ರಕ್ಷಕನಾಗಿರು. ಶುಭತಮ ಕಥಾಶಯ, ನಿನ್ನ ಕಥೆಗಳನ್ನ ಕೇಳ್ತಾ ಇದ್ರೆ ನಮ್ಮ ಎಲ್ಲ ದೋಷಗಳು ಕೂಡ ನಾಶವಾಗತ್ತೆ. ಪರಮ ಸದೋದಿತ, ಸರ್ವೋತ್ತಮನಾಗಿದ್ದೀಯಾ, ಸದಾಗಮಗಳಿಂದ ಪ್ರತಿಪಾದ್ಯನಾಗಿದ್ದೀಯಾ, ಇಡೀ ಜಗತ್ತಿಗೆ ಪ್ರಧಾನ ಕಾರಣನೂ ಆಗಿದ್ದೀಯಾ. ಇಂತಹ ಪರಮಾತ್ಮನೇ, ಸಜ್ಜನರಿಗೆ ಸಂತೋಷವನ್ನು ಕೊಡುವವನೇ, ಲಕ್ಷ್ಮೀಪತಿಯಾದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ನಾಳೆ ಮತ್ತೆ ಮುಂದಿನ ಪಾಠವನ್ನು ನೋಡೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದ್ರೆ. ಅಲ್ಲಿ ವಿಗತ ಅಂತ ಇದೆ, ವಿಗತ ಗುಣೇತರನ ಅಂದು ವಿಗಣಿತ ಗುಣೇತರನ. ವಿಗತ ಅಂತ ಇದ್ರು ಸರಿಯೇ ಇದೆ, ವಿಗಣಿತ ಅಂತಿದ್ರು ಸರಿನೇ ಇದೆ. ವಿಗತ ಗುಣೇತರ ಅಂತಂದ್ರಂದ್ರು ಸ್ಪಷ್ಟವಾದ ಅರ್ಥ. ವಿಗತ ಗುಣೇತರ, ಗುಣಗಳಿಗಿಂತ ಭಿನ್ನವಾದ ದೋಷಗಳು ವಿಗತ ಇಲ್ಲ ಅಂತ ಅರ್ಥ. ವಿಗಣಿತ ಅಂತಂದ್ರು ವಿಗತ ಅಂತಂದ್ರು ಎರಡಕ್ಕೂ ಒಂದೇ ಅರ್ಥ. ವಿಗತ ಗುಣೇತರ ಅಂತಿದ್ರು ಸರಿಯೇ, ತೊಂದ್ರೆ. ಮಮ ಶರಣಂ ಅಂದ್ರೆ ನಾನು ಶರಣಾಗ್ತೀನಿ ಅಂತನಾ, ಏನದು ಅರ್ಥ? ಮಮ ನನಗೆ, ಶರಣಂ ರಕ್ಷಕನು, ಭವ ಆಗು ನನಗೆ ನೀನು ರಕ್ಷಕನಾಗಿರು ಅಂತ ಅರ್ಥ. ನಾನು ನಿನಗೆ ಶರಣಾಗ್ತೇನೆ ಅನ್ನೋದಲ್ಲ, ಇಲ್ಲಿ ನೀನು ನನಗೆ ರಕ್ಷಕನಾಗಿರು ಅಂತ ಅರ್ಥ. ಧನ್ಯವಾದ. ಹೇ ಅನ್ನೋದು ಸಂಬೋಧಕನ ಇದು? ಸಂಬೋಧಕ. ಹೇ ನಾರಾಯಣನೇ ಅಂತ ಈ ರೀತಿಯಾಗಿ ಸಂಬೋಧನೆ ಮಾಡ್ತಾ ಇರೋದು. ಹೌದು. ಶರಣಂ ಅಂದ್ರೆ ರಕ್ಷಕನ? ರಕ್ಷಕನಾಗಿರು ಅಂತ ಅರ್ಥ. ನನಗೆ ಶರಣಂ ರಕ್ಷಕನು, ಭವ ಆಗು ನನ್ನನ್ನು ರಕ್ಷಣೆ ಮಾಡು ಅಂತ ಅರ್ಥ. ಧನ್ಯವಾದ. ಸರಿ, ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಮತ್ತೆ ನಾಳೆ ಎಲ್ಲರೂ ಕೂಡ